ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎದ್ದ ತಕ್ಷಣ ಕಸ ಗುಡಿಸ್ತಾ ಇದ್ದೀನಿ ನೋಡಿ. ಕಸ ಎಲ್ಲ ಗುಡಿಸ್ಬೇಕು. ಇವಳೇನಪ್ಪ ಡೈಲಿ ಕಸ ಗುಡಿಸೋದು, ನೆಲ ಒರೆಸೋದು, ಪೂಜೆ ಮಾಡೋದು ತೋರಿಸ್ತಾಳಂತ ಬೇಜಾರಾಗಬೇಡಿ. ನಾನು ಡೈಲಿ ರುಟೀನ್ ಏನಿರುತ್ತೆ ಅಲ್ವಾ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಡೈಲಿ ಇಷ್ಟೇ ಕೆಲಸ ಇರೋದು, ಬೇಕಂದರೆ ಬೇರೆ ಏನಾದರೂ ಕೆಲಸ ಇರುತ್ತೆ. ಇದು ಮಾತ್ರ ರೆಗ್ಯುಲರಾಗಿ ಇಷ್ಟು ಕೆಲಸ ಇರೋದೇ. ಈಗ ಎಲ್ಲ ಹೊರಗೆಲ್ಲ ಕಸ ಗುಡಿಸಿ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿ ಆದಮೇಲೆ ಉದಸ್ಲೆಲ್ಲ ತೊಳಿಬೇಕು. ತೊಳೆದು ಈಗ ಅದಕ್ಕೆಲ್ಲ ರಂಗೋಲಿ ಅದೆಲ್ಲ ಹಾಕಬೇಕು. ಮಳೆ ವಾತಾವರಣ ಇದೆ ಅಲ್ವಾ, ಒಂಥರ ಚಳಿ 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 ಆಗಿಬಿಟ್ಟಿರುತ್ತೆ. ಬೆಳಗ್ಗೆ ಬೇಗ ಏಳಬೇಕು ಅಂತ ಮನಸ್ಸೇ ಬರಲ್ಲ. ತುಂಬ ಹೊಚ್ಕೊಂಡು ಮಲಗಬೇಕು ಅಂತ ಅನಿಸುತ್ತೆ ನೋಡಿ. ಉದಸ್ಲೆಲ್ಲ ತೊಳಿತಾ ಇದ್ದೀನಿ ಇವಾಗ. ಉದಸ್ಲೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ತಿದೆ. ಈ ಥರ ಬಂತು. ಆಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹೇಗೆ ಬಂದಿದೆ ಅಂತ ಲಾಸ್ಟಿಗೆ ತೋರಿಸ್ತೀನಿ, ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಈ ಥರ ಬಂದಿದೆ ನನ್ನ ರಂಗೋಲಿ ನೋಡಿ. ಲಾಸ್ಟಿಗೆ ಈ ಥರ ಬಂದಿದೆ. ಒಳಗಡೆ ಬಂದೆ ನೆಲ ಒರೆಸ್ತಾ ಇದ್ದೀನಿ. ಇವತ್ತು ತಿಂಡಿಗೆ ರೊಟ್ಟಿ ಹೀರೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಹೇಗಿದೆ ಅಂತ ಹೇಳಿ. ಅಮ್ಮ ಇವತ್ತು ಮಾಡೋಣ ಅಂತ ಹೇಳಿದ್ದಾರೆ. ನಾವು ಒಬ್ಬಳೇ ಮಾಡಲ್ಲ, ಅವರು ಮಾಡ್ತಾರೆ. ಅವರು ಪಲ್ಯ ಎಲ್ಲ ಮಾಡಿ ಆಮೇಲೆ ರೊಟ್ಟಿ ಬೇಯಿಸೋಕೆ ಬರ್ತಾರೆ. ಇಬ್ಬರು ರೊಟ್ಟಿ ಮಾಡ್ತೀವಿ. ಸ್ನಾನ ಮಾಡಿ ಬಂದು ಪೂಜೆ ಮಾಡಿದೆ. ನನ್ನ ಮಗ ಎದ್ದು ಅವನೊಂದು ಕೆಲಸ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದಾನೆ. ಕಿತ್ತಾಕೋದು, ಮನೆ ತುಂಬ ಹರಡೋದು, ಅದೊಂದು ಕೆಲಸ. ಆಮೇಲೆ ಬಂದು ನೀರು ಕುಡಿತಾ ಇದ್ದೇನೆ, ಬಿಸಿನೀರು. ಇವಾಗ ತೋರಿಸ್ತೀನಿ ನೋಡಿ. ಹೀರೆಕಾಯಿ ನಮ್ಮಮ್ಮ ಎಲ್ಲ ಹೆಚ್ಚಿಟ್ಟಿದ್ದಾರೆ. ಅದನ್ನು ಮೇಲೆಲ್ಲ ಸಿಪ್ಪೆ ತೆಗೆದು ಈ ಥರ ಹೆಚ್ಚಿದ್ದಾರೆ. 4 ಹೋಳು ಮಾಡಬೇಕು. ಹೀರೆಕಾಯಿಗೆ ಈ ಥರ 4 ಹೋಳು ಮಾಡಿದರೆ ಅದರೊಳಗೆ ಮಸಾಲೆ ಎಲ್ಲ ಹೋಗುತ್ತಲ್ವ, ಚೆನ್ನಾಗಾಗುತ್ತೆ. ಮಸಾಲೆಗೆ ಒಂದು ಜಾರಿಗೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಕರಿಬೇವು ಎಲ್ಲ ಹಾಕಬೇಕು. ಹಾಕಿ 2 ಟೊಮೊಟೊ ಹಾಕಿ, ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀವಿ ನಾವು. ಜೀರಿಗೆ, ಅರಿಶಿನ ಪುಡಿ, 1 ಚಮಚದಷ್ಟು ಅರಿಶಿನ, ಸಣ್ಣ ಸ್ಪೂನ್ ಇರುತ್ತಲ್ಲ ಅದರೊಳಗೆ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ 2 ಸ್ಪೂನ್ ಸಾಂಬಾರು ಪುಡಿ. ಇದು ಅಮ್ಮ ಮನೆಯಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ. ಹೊರಗಡೆ ಎಲ್ಲ ತರೋಲ್ಲ, ಮನೆಯಲ್ಲೇ ಮಾಡ್ತೀವಿ. 1.5 ಸ್ಪೂನು ಖಾರದ ಪುಡಿ ಹಾಕಿದ್ದೀವಿ. ನಿಮಗೆ ಎಷ್ಟು ಬೇಕಲ್ವ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳಿ ಪುಟಾಣಿ ಹಾಕ್ತಾಯಿದ್ದೀನಿ. 4 ಪುಟಾಣಿ ಹಾಕಿದ್ಮೇಲೆ ಹಸಿ ಕೊತ್ತಂಬರಿ ಎಲ್ಲ ಹಾಕಿ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಡಿ. ನಿಮಗೆ ಎಷ್ಟು ಬೇಕಷ್ಟು. ಸಾಸಿವೆ, ಹಿಂಗೆ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಆಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಬೇಕು ಪಲ್ಯ ಒಗ್ಗರಣೆಗೆ. ಅದನ್ನು ಸ್ವಲ್ಪ ಬಾಡಿಸ್ಬೇಕು. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಹುರಿದಾದ್ಮೇಲೆ ಎಲ್ಲ ಹೆಚ್ಚಿಟ್ಕೊಂಡಿದ್ದು ಹೀರೆಕಾಯಿ ಇತ್ತಲ್ವ ಅವನ್ನ ಹಾಕ್ಬೇಕು. ಅದಕ್ಕೆ ಅವನ್ನ ಹಾಕಬೇಕು. ಅವನ್ನ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆಗೆ ಬಾಡಿಸ್ಬೇಕು ಅವನ್ನ. ಯಾಕಂದರೆ ಒಂದು ಸ್ವಲ್ಪ ಬಾಡಬೇಕದು, ರುಚಿ ಆಗುತ್ತೆ. ಸ್ವಲ್ಪ ಎಣ್ಣೆಗೆ ಕಂದಿದ್ರೆ ಪಲ್ಯ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಆ ಥರ ಎಲ್ಲ ಕೈ ಆಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಎಣ್ಣೆಗೆ ಬಾಡಿಸಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕಲ್ಲ ಅಷ್ಟು. ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀವಿ, ಉಪ್ಪು ಒಂದಷ್ಟೇ ಹಾಕೋದು. ಉಪ್ಪು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕೈ ಆಡಿಸಿ ಫುಲ್ಲು ಚೆಂದಾಗಿ ಅದನ್ನು ಕೈ ಆಡಿಸಿ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಿ. ನಿಮಗೆ ಆ ಹದಕ್ಕೆ ಬೇಕಲ್ಲ ಆ ಹದಕ್ಕೆ ಮಾಡ್ಕೊಳ್ಳಿ. ಅನ್ನಕ್ಕೂ ಬರುತ್ತೆ, ರೊಟ್ಟಿಗೂ ಬರುತ್ತೆ. ನಾವು ಇವತ್ತು 2ಕ್ಕೂ ಬರೋ ಥರನೇ ಮಾಡಿದ್ದು. ರೊಟ್ಟಿಗೂ ಅನ್ನಕ್ಕೂ ಆಗಲಿ ಅಂತಲೇ ಮಾಡಿದ್ದು. ಇವತ್ತು ಮಧ್ಯಾಹ್ನದ ಅಡುಗೆ ರೈಸ್ ಒಂದೇ ಇರೋದು ನೋಡಿ. ನಿಮಗೆ ಯಾವ ಹದಕ್ಕೆ ಬೇಕಲ್ವ ನೀವು ಆ ಹದಕ್ಕೆ ಮಾಡ್ಕೊಳ್ಳಿ. ನಮಗೆ ಈ ಹದಕ್ಕೆ ಬೇಕಾಗಿತ್ತು, ಈ ಹದಕ್ಕೆ ಮಾಡಿದ್ದೀವಿ ನಾವು. ಈ ಥರ ಬಂದಿದೆ ನೋಡಿ, ಇದು ಬಂದಿದೆ ಈ ಥರ. ಆಮೇಲೆ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು. ರೊಟ್ಟಿ ತಟ್ಟೋದಕ್ಕೆ ಬರಲ್ಲ ನನಗೆ, ನಾನು ಸ್ವಲ್ಪ ಅಷ್ಟೇ ತಟ್ಟಿ ಆಮೇಲೆ ಲಟ್ಟಿಸ್ತೀನಿ. ನಾನು ಉತ್ತಾ ಇದ್ದೀನಿ, ಅಮ್ಮ ಬೇಯಿಸ್ತಾ ಇದ್ದಾರೆ. ಈಗ ನಮ್ಮ ಹೀರೆಕಾಯಿ ಎಣ್ಗಾಯಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ತಡಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ನಮ್ಮ ಹೀರೆಕಾಯಿ ಎಣ್ಗಾಯಿ. ಕಲ್ಲಿ ರೊಟ್ಟಿ ಆಯಿತು. ರೊಟ್ಟಿ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ತಿಂಡಿ ಹಚ್ಕೊಡ್ಬೇಕೀಗ. ಈರುಳ್ಳಿ,
ಸೌತೆಕಾಯಿ ಚಟ್ನಿ ಪಲ್ಯ ರೊಟ್ಟಿ ನೋಡಿ ಹೇಗಿದೆ. ನಮ್ಮದು ತಿಂಡಿ ಎಲ್ಲ ಆಯಿತು. ಪಾತ್ರೆ ತೊಳಿತಾ ಇದ್ದೀನಿ, ಬಟ್ಟೆ ನೆನೆ ಹಾಕಿದ್ದೀನಿ, ಬಟ್ಟೆ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಬಟ್ಟೆ ತೊಳೆದು ಒಳಗಡೆ ಏನಾದರೂ ಕೆಲಸ ಇದ್ದರೆ ಮಾಡಬೇಕೀಗ. ಈ ಸದ್ಯಕ್ಕೆ ಇಷ್ಟಂತೂ ಮಾಡಬೇಕು. ಬಟ್ಟೆ ತೊಳೆದು ಒಣಗಿ ಹಾಕಬೇಕು. ಮಳೆ ಬರುತ್ತಲ್ಲ ಮೇಲ್ಗಡೆ ಹಾಕಲ್ಲ, ಇಲ್ಲೇ ಸೈಡಿಗೆ ನಮ್ಮ ಜಾಗ ಇದೆ, ಅಲ್ಲೇ ಹಗ್ಗ ಕಟ್ಟಿದ್ದೀವಿ, ಅಲ್ಲೇ ಹಾಕ್ತೀವಿ. ಒಂಥರ ಮಳೆ ವಾತಾವರಣ, ಬಟ್ಟೆ ತೊಳೆಯಂಗೂ ಆಗಲ್ಲ ಅಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.